ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸೊ ಮೊದಲನೇದಾಗಿ ಎಲ್ಲರೂ ಸ್ಟೇ ಹೆಲ್ದಿ, ಸ್ಟೇ ಸೇಫ್ ಅಂತ ಹೇಳ್ತೇನೆ. ಸೊ ಈಗಾಗಲೇ ಮಳೆಗಾಲ ಕೂಡ ಎಂಟ್ರ್ ಆಗಿದೆ, ಹಾಗಾಗಿ ಎಲ್ಲರೂ ಕೂಡ ಸೇಫ್ ಆಗಿರಿ, ಎಲ್ಲರೂ ಕೂಡ ಹೆಲ್ದಿ ಆಗಿರಿ, ನಿಮ್ಮ ಒಂದು ಆರೋಗ್ಯದ ಬಗ್ಗೆ ನಿಗಾ ವಹಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಒಂದು ಟಾಪಿಕ್ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಲೇ ಹೇಳ್ಬೋದು. ಸೊ ನೀವೆಲ್ಲರೂ ಕೂಡ ಮಕ್ಕಳಾಗಿರುವ ಎಲ್ಲರೂ ಕೂಡ ತಂದೆಗೆ ಅಥವಾ ತಾಯಿಗೆ ಆಸ್ತಿ ಇದ್ದರೆ ನೀವೇನು ಮಾಡ್ತೀರಾ ಅಂತೇಳಿ ಆ ಒಂದು ಆಸ್ತಿಯ ಪಾಲಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ. ಏನೊಂದು ವಿಷಯಕ್ಕೋಸ್ಕರ ಯಾರಾದರೂ ಸುಮ್ಮನೆ ಬಿಟ್ಬಿಡ್ತೀರಾ ಈ ಒಂದು ಆಸ್ತಿಯನ್ನು? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಈ ಒಂದು ಆಸ್ತಿಗೋಸ್ಕರ ನೀವು ಕಾಯ್ತಾನೇ ಇರ್ತೀರಾ, ವೆಯ್ಟ್ ಮಾಡ್ತಾ ಇರ್ತೀರಾ, ಯಾವಾಗ ನನ್ನ ಪಾಲು ನನಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅಲ್ವಾ. ಸೊ ಹಾಗಾಗಿ ನೀವು ವೆಯ್ಟ್ ಮಾಡ್ತಿದ್ರೆ ನೀವು ಈ ಒಂದು ಸುದ್ದಿಯನ್ನು ನೋಡಲೇಬೇಕು, ಈ ಒಂದು ನ್ಯೂಸನ್ನು ನೀವು ನೋಡಲೇಬೇಕು. ಸೊ ಇಟ್ಸ್ ಅ ಬಿಗ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಕಾನೂನಿನ ಪ್ರಕಾರ ತಂದೆಯ ಆಸ್ತಿಯಲ್ಲಿ ಯಾರಿಗೆಲ್ಲ ಪಾಲಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಷಯದಲ್ಲಿ, ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವೇನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾರೆ. ಸೊ ಹೀಗೆ ನಾನು ಡೈಲಿ ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೇನೆ, ಆದರೆ ನನ್ನ ಒಂದು ವಿಡಿಯೋಗೆ ಯಾವತ್ತೂ ಒಂದು ಲೈಕ್ ಬಂದೇ ಬರುತ್ತೆ. ಸೊ ಯಾರು ಅಂತ ನನಗೆ ಅದು ಗೊತ್ತಿಲ್ಲ, ಬಟ್ ಎನಿವೇ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತೇನೆ. ಸೊ ಯಾರು ನನ್ನ ಒಂದು ವಾಯ್ಸನ್ನ ಇಷ್ಟಪಡ್ತೀರಾ, ನನ್ನ ಒಂದು ವಾಯ್ಸ್ಗೆ ಕಮೆಂಟ್ ಬಂದಿದೆ. ಸೊ ಯಾರು ನನ್ನ ಒಂದು ವಾಯ್ಸ್ನ ಇಷ್ಟಪಡ್ತೀರಾ, ಸೊ ಯಾರು ಈ ಒಂದು ಕಮೆಂಟ್ನ ಆಗಿದ್ದೀರಾ ಅವ್ರಿಗೆ ಹೃದಯ ತುಂಬಿದ್ದ ಥ್ಯಾಂಕ್ಸನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ, ಓಕೆನಾ. ಸೊ ವೀಕ್ಷಕರೇ, ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಇವತ್ತಿನೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕಾನೂನಿನ ಪ್ರಕಾರ ತಂದೆ ಆಸ್ತಿಯಲ್ಲಿ ಯಾರಿಗೆಲ್ಲ ಪಾಲಿರುತ್ತೆ, ಮಹತ್ವದ ಬದಲಾವಣೆ ಈಗಾಗಲೇ ಮಾಡಲಾಗಿದೆ. ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀಡ್ತೇನೆ. ಸೊ ಕುಟುಂಬದಲ್ಲಿ ಆಸ್ತಿ ವಿವಾದಗಳು ಸಾಮಾನ್ಯ ಅಲ್ವಾ, ಎಲ್ರಿಗೂ ಕೂಡ ಆಸ್ತಿ ವಿವಾದ ಇರದೇ ಇರುತ್ತೆ. ಯಾರೇ ಆಗಿರಲಿ, ಒಂದಿಷ್ಟು ಒಂದು 2 ಸೆಂಟ್ 1 ಸೆಂಟ್ ಮನೆ ಇದ್ದರೂ ಅಥವಾ 1 ಸೆಂಟ್ ಜಾಗ ಇದ್ದರೂ ಪರವಾಗಿಲ್ಲ, ಆ ಒಂದು ಆಸ್ತಿಗೋಸ್ಕರ, ಪಾಲಿಗೋಸ್ಕರ ಜಗಳ ಆಡ್ತೀರ. ಹಾಗಾಗಿ ಬಿಕಾಸ್ ಅಷ್ಟು ಒಂದು ಅನಿವಾರ್ಯವಾಗಿದೆ ಈ ಒಂದು ಆಸ್ತಿ ಆಗಿರಲಿ, ಹಣವಾಗಿರಲಿ. ಇವತ್ತಿನ ಒಂದು ಜನ್ರೇಷನಲ್ಲಿ ಈ ಒಂದು ಹಣ, ಆಸ್ತಿ ಅನಿವಾರ್ಯವಾಗಿದೆ ಬದುಕಕ್ಕೆ ಅಲ್ವಾ. ಹಾಗಾಗಿ ಕುಟುಂಬದಲ್ಲಿ ಆಸ್ತಿ ವಿವಾದಗಳು ಸಾಮಾನ್ಯ. ತಂದೆ ಆಸ್ತಿಯನ್ನು ಮಕ್ಕಳ ನಡುವೆ ನ್ಯಾಯಯುತವಾಗಿ ಹಂಚಿಕೊಳ್ಳುವುದು ಮುಖ್ಯ. ಭಾರತದಲ್ಲಿ ಆಸ್ತಿ ಹಂಚಿಕೆಯು ಕಾನೂನುಗಳು ವ್ಯಕ್ತಿಯ ಧರ್ಮವನ್ನು ಅನುಸರಿಸುತ್ತವೆ. ಹಿಂದೂ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಕುಟುಂಬಗಳಿಗೆ ಬೇರೆ ಬೇರೆ ನಿಯಮಗಳಿವೆ ಅಲ್ವಾ. ಸೊ ಈ ಒಂದು ವಿಡಿಯೋದಲ್ಲಿ ತಂದೆಯ ಆಸ್ತಿಯ ಹಂಚಿಕೆ ಮತ್ತು ಮಕ್ಕಳ ಹಕ್ಕುಗಳು ಮತ್ತು ಕಾನೂನುಬದ್ಧ ಪ್ರಕ್ರಿಯೆಯ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ, ಓಕೆನಾ. ಸೊ ತಂದೆಯ ಆಸ್ತಿಯ ಪ್ರಕಾರಗಳು ಯಾವುದೆಲ್ಲ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ. ಸೊ ತಂದೆಯ ಆಸ್ತಿಯನ್ನು 2 ವರ್ಗಗಳಾಗಿ ವಿಂಗಡಿಸ್ಬೋದು. ಬೇಗನೆ ಹೇಳಿ ಮುಗಿಸ್ತಾ ಇದ್ದೇನೆ. ಸೊ ಇದರ ನೀವು ಗೊತ್ತಿದ್ದರೆ, ನಿಮಗೆ ಯಾವುದಾದ್ರೂ ಒಂದು ವಿಷಯಕ್ಕೆ ಕೈ ಹಾಕುವ ಮುನ್ನ ಇದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿಕೊಂಡ್ರೆ, ನಿಮಗೆ ಇಂಟರ್ನಲ್ ನಾಲೆಜ್ ಇದ್ದರೆ, ಸೊ ಇದ್ರ ಬಗ್ಗೆ ಏನಾದರೂ ಒಂದು ವಿಷಯಕ್ಕೆ ಕಾಲಿಡೋ ಮೊದಲು ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೇನೆ, ಓಕೆನಾ. ಸೊ ಫಸ್ಟ್ ಆಫ್ ಆಲ್ 2 ಒಂದು ವಿಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಸ್ವಯಂ ಸ್ವಾಧೀನಪಡಿಸಿದ ಆಸ್ತಿ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ಇದ್ರ ಬಗ್ಗೆ ಸ್ವಲ್ಪ ನಾನು ಹಿಂದೆನೇ ಮಾತಾಡಿದ್ದೆ, ಬಟ್ ಆಲ್ಸೋ ಒನ್ಸ್ ಅಗೇನ್ ಎಕ್ಸ್ಪ್ಲೇನಿಂಗ್ ಇಟ್, ಓಕೆನಾ. ಸೊ ಇದು ತಂದೆಯ ಸ್ವಂತ ಪರಿಶ್ರಮದಿಂದ ಗಳಿಸಿದ ಆಸ್ತಿ. ಅಂದರೆ ಸ್ವಯಂ ಸ್ವಾಧೀನಪಡಿಸಿದ ಆಸ್ತಿ ಅಂದರೆ ನಿಮ್ಮ ತಂದೆ ಅಂದರೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ಅಲ್ಲ, ಓಕೆನಾ. ಸೊ 2 ಆಸ್ತಿಗಳ ಟೈಪ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಸ್ವಯಂ ಸ್ವಾಧೀನಪಡಿಸಿದ ಆಸ್ತಿ ಮತ್ತು ಪಿತ್ರಾರ್ಜಿತ ಆಸ್ತಿ ಅಂದರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಓಕೆನಾ. ಸೊ ನಿಮ್ಮ ತಂದೆ ಸ್ವಯಂ ಆಗಿ ಪರಿಶ್ರಮದಿಂದ ಅಂದರೆ ಅಥವಾ ಅವರೇ ಮಾಡಿದಂಥ ಹಣ, ಅವರ ಒಂದು ಬಿಸ್ನೆಸ್ಸಿಂದ ಪಡೆದ ಹಣ ಆಗಿರಲಿ, ಅವರು ದುಡಿದು ಗಳಿಸಿದ ಹಣವಾಗಿರಲಿ, ಇದು ಸ್ವಯಂ ಸ್ವಾಧೀನಪಡಿಸಿದ ಆಸ್ತಿ. ಸೊ ಇದರ ಮೇಲೆ ತಂದೆಗೆ ಪೂರ್ಣ ಹಕ್ಕು ಇರುತ್ತೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇದಕ್ಕೆ ಇದು ತಂದೆ ಆ ಒಂದು ಆಸ್ತಿ ಏನೆಲ್ಲ ಅವರು ಪಡ್ಕೊಂಡಿದ್ದಾರೆ, ಮಾಡಿದ್ದಾರೆ, ಅದೆಲ್ಲವೂ ಕೂಡ ಒಬ್ಬರು ವಾರಸುದಾರ ಯಾರಪ್ಪ ಅಂತ ಹೇಳಿದ್ರೆ ತಂದೆ. ಬಟ್ ಪಿತ್ರಾರ್ಜಿತ ಆಸ್ತಿಯಲ್ಲಿ ಇದು ಹೀಗೆ ಆಗೋದಿಲ್ಲ. ಅದು ಪಿತ್ರಾರ್ಜಿತವಾಗಿ ಅಂದರೆ ತಂದೆ, ಮುತ್ತಾತನ ಮುತ್ತಾತ, ಹೀಗೆ ಅವರು ತಲೆಮಾರಿನಿಂದ ಕೈ ಮಾರಿದಂತಹ ಅಥವಾ ಕೈ ಕೊಟ್ಟಂತಹ, ಒಬ್ಬೊಬ್ಬರಿಗೆ ಕೊಟ್ಟಂತಹ ಆಸ್ತಿ. ಸೊ ಇದರಲ್ಲಿ ತಂದೆಗೆ ಪೂರ್ಣ ಹಕ್ಕು ಇರುವುದಿಲ್ಲ, ಓಕೆನಾ. ಸೊ ಇನ್ನು ಸ್ವಯಂ ಸ್ವಾಧೀನಪಡಿಸಿದ ಆಸ್ತಿಯಲ್ಲಿ ತಂದೆ ಇಚ್ಛೆ ಇದ್ದರೆ ಯಾರಿಗೆ ಬೇಕಾದರೂ ಉಡುಗೊರೆಯಾಗಿ ನೀಡಬಹುದು ಈ ಒಂದು ಆಸ್ತಿಯನ್ನು. ಬಿಕಾಸ್ ಅವರ ಸ್ವಯಂ ಸ್ವಾಧೀನಪಡಿಸಿದ ಆಸ್ತಿ ಅಲ್ವಾ. ಹಾಗಾಗಿ ಅವರ ಇಚ್ಛೆಗೆ ತಕ್ಕಂತೆ ಯಾರಿಗೆ ಬೇಕಾದರೂ ಈ ಒಂದು ಆಸ್ತಿಯನ್ನು ಅವರು ಬರೆದು ಕೊಡ್ಬೋದು ಅಥವಾ ವಿಲ್ ಆಗಿ ಮಾಡ್ಬೋದು. ಅಂದರೆ ಅವರ ಒಂದು ಇಷ್ಟ, ಅದು ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು ಅನ್ನೋದು ಅವರ ಇಷ್ಟ ಅಲ್ವಾ. ಹಾಗಾಗಿ ಇನ್ನು ತಂದೆ ಉಯಿಲು ಬರೆಯದೆ ಮರಣ ಹೊಂದಿದ್ದಾರೆ, ಅಂದರೆ ತಂದೆ ಯಾರಿಗೆ ಬೇಕು, ಯಾರಿಗೆ ಕೊಡ್ತೀನಿ ಅಂತ ಹೇಳದೆ ಮರಣ ಹೊಂದ್ಬಿಟ್ರೆ ಈ ಆಸ್ತಿಯನ್ನು ವರ್ಗ 1 ವಾರಸುದಾರರಿಗೆ, ಅಂದರೆ ವರ್ಗ 1ರಲ್ಲಿ ಯಾರೆಲ್ಲ ಬರ್ತಾರೆ, ಹೆಂಡತಿ, ಮಕ್ಕಳು, ತಾಯಿ, ಸಮಾನವಾಗಿ ಹಂಚಲಾಗುತ್ತೆ, ಓಕೆನಾ. ಸೊ ಎಲ್ಲಾದರೂ ತಂದೆ ನನ್ನ ಹೆಂಡತಿಗೆ ಮಾತ್ರ
ಈ ಒಂದು ಆಸ್ತಿ ಅಂತ ಹೇಳಿದ್ರೆ ಹೆಂಡತಿಗೆ ಮಾತ್ರ ಹೋಗುತ್ತೆ, ಅಥವಾ ನನ್ನ ಅಮ್ಮನಿಗೆ ಮಾತ್ರ ಈ ಒಂದು ಆಸ್ತಿ ಅಂತ ಹೇಳಿದ್ರೆ ಇದು ಈ ತಂದೆಯ ಅಮ್ಮನಿಗೆ ಮಾತ್ರ ಹೋಗುತ್ತೆ. ಹಾಗಾಗಿ ಇನ್ನು ಮಕ್ಕಳಿಗೆ ಮಾತ್ರ ನನ್ನೊಂದು ಆಸ್ತಿ ಅಂತ ಹೇಳಿದ್ರೆ ಮಕ್ಕಳಿಗೆ ಮಾತ್ರ ಹೋಗುತ್ತೆ. ಆದರೆ ಉಯಿಲು ಅಂದರೆ ಈ ಒಂದು ಪ್ರಾಪರ್ಟಿಯನ್ನು ಯಾರಿಗೆ ಅಂತ ಹೇಳೋದನ್ನು ಬರೆಯದೆ ಅವರು ಮರಣ ಹೊಂದಿದರೆ ಈ ಒಂದು ಹೆಂಡತಿ ಮಕ್ಕಳು ತಾಯಿ ಏನಿದ್ದಾರೆ ಅವರಿಗೆ ಸಮಾನವಾಗಿ ಇವರನ್ನು ವರ್ಗ 1 ಅಂತ ಕರೆಯಲಾಗುತ್ತೆ. ಸೊ ಅವರಿಗೆ ಸಮಾನವಾಗಿ ಈ ಒಂದು ಆಸ್ತಿಯನ್ನು ಹಂಚಲಾಗುತ್ತೆ. ಓಕೆನಾ. ಸೊ ಸ್ವಯಂ ಸ್ವಾಧೀನಪಡಿಸಿದ ಆಸ್ತಿಯ ಬಗ್ಗೆ ಮಾತಾಡಿದ್ದೇನೆ. ಸ್ವಲ್ಪವಾಗಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಥವಾ ಇಂಪಾರ್ಟೆಂಟ್ ಸೈಡ್ ಸಬ್ ಹೆಡ್ಸ್ ಏನಿದೆ ಇದರ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದೇನೆ. ಓಕೆನಾ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡಿದ್ದೇನೆ. ಸೊ ಅದ್ರ ಬಗ್ಗೆ ನಿಮಗೆ ಹೋಗಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡ್ಕೋಬೋದು. ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಒನ್, ಪಿತ್ರಾರ್ಜಿತ ಆಸ್ತಿ ಹೇಗೆ, ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಹೇಗೆ ಅದರ ಬಗ್ಗೆ ಕೂಡ ಹೇಳ್ತೇನೆ. ಸೊ ಇದು 4 ತಲೆಮಾರುಗಳಿಂದ ಬಂದಂತಹ ಆನುವಂಶಿಕ ಆಸ್ತಿ. ಓಕೆನಾ. ಅಂದರೆ ತಂದೆಯ ಅಜ್ಜ ಮುತ್ತತ್ತನ ಮುತ್ತಾತ ಹೀಗೆ 4 ತಲೆಮಾರಿನಿಂದ ಬಂದಂತಹ ಆಸ್ತಿ. ಆದ್ದರಿಂದ ಇದಕ್ಕೆ ಒಬ್ಬರಿಗೆ ಅದರಲ್ಲಿ ಒಂದು ಹಕ್ಕು ಇರುವುದಿಲ್ಲ. ಅಂದರೆ ತಂದೆಗೆ ಆಗಲಿ ಅದು ಸಂಪೂರ್ಣ ಹಕ್ಕು ಇರುವುದಿಲ್ಲ. ಸೊ ಮಕ್ಕಳಿಗೆ ಜನ್ಮದಿಂದಲೇ ಇದರ ಮೇಲೆ ಹಕ್ಕು ಇರುತ್ತೆ. ಹಾಗಾಗಿ ಇದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಆಗಿರೋದ್ರಿಂದ ಮಕ್ಕಳಿಗೆ ತನ್ನ ಒಂದು ತಂದೆಯ ಮಕ್ಕಳಿಗೆ ಅಥವಾ ಮಕ್ಕಳ ಮಕ್ಕಳಿಗೆ ಕೂಡ ಇದರಲ್ಲಿ ಜನ್ಮ ಹುಟ್ಟಿದಾಗಲಿಂದಲೇ ಅವರಿಗೆ ಇದರ ಮೇಲೆ ಹಕ್ಕಿರುತ್ತೆ. ಹಾಗಾಗಿ 2005ರ ಹಿಂದೂ ಉತ್ತರಾಧಿಕಾರದ ಪ್ರಕಾರ, ತಿದ್ದುಪಡಿಯ ಪ್ರಕಾರ ಹೆಣ್ಣು ಮತ್ತು ಗಂಡು ಮಕ್ಕಳು ಸಮಾನ ಹಕ್ಕು ಹೊಂದಿದ್ದಾರೆ. ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ಹಿಂದಿನ ಕಾಲದಲ್ಲಿ ಇದಕ್ಕೆ ಗಂಡು ಮಕ್ಕಳು ಮಾತ್ರ ಅರ್ಹರಾಗಿರ್ತಾರೆ ಅಂತ ಇತ್ತು. ಆದರೆ ಇದೀಗ ಹೆಣ್ಣು ಮತ್ತು ಗಂಡು ಮಕ್ಕಳು ಸಮಾನವಾಗಿ ಹಕ್ಕು ಹೊಂದಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಈಗಿನ ಒಂದು ಇದರ ಪ್ರಕಾರ ಅಂದರೆ ಈಗಿನ ಒಂದು ಉತ್ತರಾಧಿಕಾರದ ಪ್ರಕಾರ, ಓಕೆನಾ, ತಿದ್ದುಪಡಿಯ ಪ್ರಕಾರ ಇದು ತಂದೆಗೆ ಈ ಒಂದು ಆಸ್ತಿಯನ್ನು ಒಬ್ಬರಿಗೆ ಮಾತ್ರ ನೀಡುವ ಅಧಿಕಾರ ಯಾವುದೇ ರೀತಿಯಲ್ಲಿ ಇಲ್ಲ. ಓಕೆನಾ. ಸೊ ಬಿಕಾಸ್ ಇದು ಪಿತ್ರಾರ್ಜಿತ ಆಸ್ತಿ, ಆನ್ಸಿಸ್ಟ್ರಲ್ ಪ್ರಾಪರ್ಟಿ. ಎಲ್ಲ ಮಕ್ಕಳ ಸಮ್ಮತಿ ಇಲ್ಲದೆ ಮಾರಾಟ ಅಥವಾ ವರ್ಗಾವಣೆ ಮಾಡಲು ಸಾಧ್ಯವಿಲ್ಲ, ಬಿಕಾಸ್ ಇದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ. ಓಕೆನಾ. ನೆಕ್ಸ್ಟ್ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ, ಗಂಡು ಮಕ್ಕಳಿಗೆ ಎಲ್ಲರಿಗೂ ಕೂಡ ಹಕ್ಕಿದೆ ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ. ಸೊ ಹೆಣ್ಣು ಮಕ್ಕಳ ಹಕ್ಕೇನು ಅದರ ಬಗ್ಗೆ ಕೂಡ ನಾನು ಇಲ್ಲಿ ಹೇಳ್ತೇನೆ. ಸೊ 2005ಕ್ಕೂ ಮೊದಲು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪಾಲು ಇರಲಿಲ್ಲ. ನಾನು ಹೇಳಿದ್ದಲ್ಲ, ಹೆಣ್ಣು ಮಕ್ಕಳಿಗೆ ಪಾಲು ಈ ಮೊದಲು ಇರಲಿಲ್ಲ. 2005ಕ್ಕಿಂತ ಮುಂಚೆ ಈ ಒಂದು ಹೆಣ್ಣು ಮಕ್ಕಳಿಗೆ ಈ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಇರಲಿಲ್ಲ. ಆದರೆ ಇದೀಗ ಅವರಿಗೂ ಕೂಡ ಸಾಮಾನ್ಯ ಹಕ್ಕು ಅಂದರೆ ಸಮಾನ ಹಕ್ಕು ಲಭ್ಯವಾಗಿದೆ. ಸೊ 2005ಕ್ಕೂ ಮೊದಲು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪಾಲು ಇರಲಿಲ್ಲ. ನಾನು ಇದಕ್ಕಿಂತ ಮುಂಚೆ ಹೇಳಿದೆ ಅಲ್ವಾ. ಸೊ 2005ಕ್ಕಿಂತ ಮುಂಚೆ ಗಂಡು ಮಕ್ಕಳಿಗೆ ಮಾತ್ರ ಈ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಅಂತ ಇತ್ತು. ಆದರೆ ಇದೀಗ ಚೇಂಜ್ ಆಗಿ 2005ರ ತಿದ್ದುಪಡಿಯ ಪ್ರಕಾರ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಹಕ್ಕು ಇದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್, ವಿವಾಹಿತ ಹೆಣ್ಣು ಮಕ್ಕಳು ಸಹ ತಮ್ಮ ಪಾಲನ್ನು ಕೋರ್ಟ್ ಮೂಲಕ ಕೇಳ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ವಿವಾಹಿತವಾಗಿದ್ರೆ, ಒಂದು ವೇಳೆ ವಿವಾಹಿತವಾಗಿ ಹೋಗಿದ್ರೆ ಅವರು ಕೂಡ ತಮ್ಮ ಪಾಲನ್ನು ಕೋರ್ಟ್ ಮೂಲಕ ಹೋಗಿ ಕೇಳ್ಕೋಬಹುದು. ಓಕೆನಾ. ನೆಕ್ಸ್ಟ್, ಸ್ವಯಂ ಸ್ವಾಧೀನಪಡಿಸಿದ ಆಸ್ತಿಯಲ್ಲಿ ತಂದೆಗೆ ಪೂರ್ಣ ಹಕ್ಕು ಇರುವುದರಿಂದ ಅವರು ಇಚ್ಛೆ ಇದ್ದರೆ ಹೆಣ್ಣು ಮಕ್ಕಳಿಗೆ ಕೂಡ ನಿರಾಕರಿಸಬಹುದು ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಹೇಳ್ದಲ್ಲ, ಸ್ವಯಂ ಅಂದರೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಯಲ್ಲಿ ಅವರು ಇಚ್ಛೆ ಪಟ್ಟವರಿಗೆ ಮಾತ್ರ ಈ ಒಂದು ಆಸ್ತಿಯನ್ನು ಬರೆದುಕೊಡ್ಬೋದು. ಅವರಿಗೆ ಫಾರ್ ಎಕ್ಸಾಂಪಲ್ ಹೆಣ್ಣು ಮಕ್ಕಳಿಗೆ ನಾನು ಕೊಡೋದಿಲ್ಲ ಅಂತಿದ್ರೆ ಅವರಿಗೆ ಓಕೆ, ಅವರಿಗೆ ಕೊಡೋದು ಬೇಡ ಅಂತ ಹೇಳಿದ್ರೆ ಅದು ಗಂಡು ಮಗುವಿಗೆ ಮಾತ್ರ ಸೇರುತ್ತೆ. ಇನ್ನು ತಂದೆ ನನ್ನ ಗಂಡು ಮಗುವಿಗೆ ನಾನು ಕೊಡೋದಿಲ್ಲ, ಹೆಣ್ಣು ಮಗುವಿಗೆ ಮಾತ್ರ ನಾನು ಕೊಡ್ತೇನೆ ಅಂದರೆ ಓಕೆ, ಹೆಣ್ಣು ಮಗುವಿಗೆ ಮಾತ್ರ ಈ ಒಂದು ಆಸ್ತಿ ಹೋಗುತ್ತೆ. ಇದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಯಲ್ಲಿ ಮಾತ್ರ ನಡೆಯುತ್ತೆ. ಆದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೀಗೆ ನಡೆಯಲು ಸಾಧ್ಯವಿಲ್ಲ. ಓಕೆನಾ. ಇನ್ನು ನೆಕ್ಸ್ಟ್ ಇದೇನಪ್ಪ ಅಂತ ಹೇಳಿದ್ರೆ, ತಂದೆ ಮಕ್ಕಳಿಗೆ ಆಸ್ತಿ ನಿರಾಕರಿಸಬಹುದೇ ಅಂತ ಏನಾದ್ರ ಬಗ್ಗೆ ಹೇಳೋಣ. ಸೊ ಸ್ವಯಂ ಸ್ವಾಧೀನಪಡಿಸಿದ ಆಸ್ತಿಯಲ್ಲಿ ತಂದೆಗೆ ಪೂರ್ಣ ಹಕ್ಕು ಇರೋದರಿಂದ ಉಯಿಲಿನ ಮೂಲಕ ಮಕ್ಕಳಿಗೆ ನಿರಾಕರಿಸಬಹುದು. ನಿಜ ಅಂದರೆ ನಾನು ಇದೇ ಮೊದಲೇ ಹೇಳಿದ್ದೆ, ಅವ್ರಿಗೆ ಇಷ್ಟ ಬಂದಂತೆ ಯಾರಿಗೆ ಇಷ್ಟನೋ, ಗಂಡೋ ಹೆಣ್ಣು ಯಾರಿಗೆ ಇಷ್ಟ ಅವರಿಗೆ ಬರೆದು ಕೊಡ್ಬೋದು. ಆದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಕ್ಕಳಿಗೆ ಜನ್ಮಸಿದ್ಧ ಹಕ್ಕು ಇರುವುದರಿಂದ ತಂದೆ ನಿರಾಕರಿಸಲು ಸಾಧ್ಯವೇ ಇಲ್ಲ. ಓಕೆನಾ. ಸೊ ಇದು ಪಿತ್ರಾರ್ಜಿತ ಆಸ್ತಿಯಲ್ಲಿ ತಂದೆ ಹೇಗೆ ಮರಣಪಟ್ಟರೂ ಕೂಡ ಈ ಒಂದು ಆಸ್ತಿಯನ್ನು ಸಮಾನವಾಗಿ ಎಲ್ರಿಗೂ ಕೂಡ ಹಂಚಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್, ವಿವಾದಗಳನ್ನು ತಪ್ಪಿಸಲಿರುವ ಸಲಹೆಗಳೇನು ಅದರ ಬಗ್ಗೆ ಕೂಡ ಹೇಳ್ತೇನೆ. ಸೊ ನೋಂದಾಯಿತ ಉಯಿಲು. ಸೊ ಈ ಒಂದು ವಿವಾದ ನಡೆಯುತ್ತೆ, ಸತ್ತೋದ್ಮೇಲೆ ತಂದೆ ಸಾಮಾನ್ಯವಾಗಿ ಸತ್ತೋದ್ಮೇಲೆ ಯಾವುದಾದ್ರೂ ವಿಷಯಗಳಲ್ಲಿ ಮರಣ ಹೊಂದಿದರೆ ಅವರಿಗೆ ಅಲ್ಲಿ ನಿಜವಾಗ್ಲೂ ವಿವಾದ ನಡೆಯುತ್ತೆ. ಹಾಗಾಗಿ ಈ ಒಂದು ವಿವಾದಗಳನ್ನು ತಪ್ಪಿಸಲಿರುವ ಸಲಹೆಗಳೇನಪ್ಪ ಅಂತ ಹೇಳಿದ್ರೆ, ಫಸ್ಟೇ ರಿಜಿಸ್ಟರ್ಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ಡ್ ವಿಲ್ಲನ್ನು ಮಾಡ್ಕೊಳ್ಳಿ. ಸೊ ತಂದೆ ತನ್ನ ಆಸ್ತಿಯನ್ನು ಹೇಗೆ ಹಂಚಬೇಕು ಎಂಬುದನ್ನು ಸ್ಪಷ್ಟವಾಗಿ ಉಯಿಲು ಬರೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್, ದಾಖಲೆಗಳನ್ನು ಸುರಕ್ಷಿತವಾಗಿಡಿ, ಅಂದರೆ ಭೂಮಿ, ಮನೆ ಮತ್ತು ಇತರ ಆಸ್ತಿಗಳ ದಾಖಲಾತಿಗಳನ್ನು ಸರಿಯಾಗಿ ಸಂರಕ್ಷಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಇದಿಲ್ಲದಿದ್ದರೆ ಕಷ್ಟವಾಗುತ್ತೆ ಅಲ್ವಾ. ಸೊ ನಮ್ದೇನಾದರೂ ರೆಕಾರ್ಡ್ ಏನಾದರೂ ಇದ್ದರೆ ಅದನ್ನ ಕರೆಕ್ಟಾಗಿ ಇಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕುಟುಂಬದೊಂದಿಗೆ ಚರ್ಚೆ ಕೂಡ ನಡೆಸಿ. ಸೊ ಆಸ್ತಿ ಹಂಚಿಕೆಯ ಬಗ್ಗೆ ಮುಂಚಿತವಾಗಿ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿ ಅವರ ಒಂದು ಒಪ್ಪಿಗೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ಕಾನೂನು ಸಹಾಯ.
ಸೊ ಯಾವುದೇ ವಿವಾದ ಉಂಟಾದರೆ ವಕೀಲರ ಸಲಹೆ ಕೂಡ ಪಡೆಯಿರಿ. ಹೇಗೆ ನನಗೆ ಈ ಒಂದು ಆಸ್ತಿಯನ್ನು ಪಾಲು ಮಾಡ್ಕೋಬೋದು ಅದ್ರ ಬಗ್ಗೆ ಕೂಡ ನೀವು ಸಲಹೆಯನ್ನು ಪಡೆಯೋದು ಒಳ್ಳೆಯದು, ಉತ್ತಮ ಅಂತ ಹೇಳ್ತೇನೆ. ಇನ್ನು ಮೌಖಿಕ ಒಪ್ಪಂದಗಳನ್ನು ತಪ್ಪಿಸಿ, ಅಂದರೆ ಎಲ್ಲ ಒಪ್ಪಂದಗಳನ್ನು ಲಿಖಿತ ರೂಪದಲ್ಲಿ ಮಾಡಿಕೊಳ್ಳಿ. ಅಂದರೆ ಎಲ್ಲ ಒಪ್ಪಂದ ಏನಿದೆ ಅವುಗಳನ್ನೆಲ್ಲವನ್ನು ಲಿಖಿತ ರೂಪದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತದೆ. ಅಂದರೆ ಸಣ್ಣದಾಗಿ ಮಾಡ್ಕೊಳ್ಳಿ. ಇನ್ನು ಇತರ ಧರ್ಮಗಳ ಆಸ್ತಿ ಕಾನೂನುಗಳು ಏನು ಅದರ ಬಗ್ಗೆ ಕೂಡ ಮಾತಾಡ್ತೇನೆ. ಸೊ ಮುಸ್ಲಿಂ ಕಾನೂನು ಹೇಗೆ ಅಂದರೆ ಶರಿಯಾ ಅಂತ ಹೇಳ್ತಾರೆ. ಸೊ ಪುತ್ರನಿಗೆ ಹೆಣ್ಣು ಮಕ್ಕಳಿಗೆ ದುಪ್ಪಟ್ಟು ಪಾಲು ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ತಂದೆ ಮರಣ ಹೊಂದಿದರೆ ಆಸ್ತಿಯನ್ನು ಹೆಂಡತಿ, ಮಕ್ಕಳು ಮತ್ತು ಇತರ ರಕ್ತ ಸಂಬಂಧಿಗಳ ನಡುವೆ ಹಂಚಲಾಗುತ್ತೆ ಅಂತ ಹೇಳ್ತಾರೆ. ಇದು ಮುಸ್ಲಿಂ ಧರ್ಮದ ಪ್ರಕಾರ. ಓಕೆನಾ. ಇನ್ನು ಕ್ರಿಶ್ಚಿಯನ್ ಕಾನೂನು ಹೇಗೆ ಅಂತ ಹೇಳಿದ್ರೆ ಭಾರತೀಯ ಉತ್ತರಾಧಿಕಾರ ಕಾಯ್ದೆ 1925 ಪ್ರಕಾರ ಆಸ್ತಿಯನ್ನು ಹೆಂಡತಿ ಮತ್ತು ಮಕ್ಕಳ ನಡುವೆ ಸಮಾನವಾಗಿ ವಿಂಗಡಿಸಲಾಗುತ್ತೆ. ಉಯಿಲು ಇಲ್ಲದಿದ್ದರೆ, ಅಂದರೆ ಆ ಒಂದು ರೆಕಾರ್ಡ್ ಅಥವಾ ಯಾರಿಗೆ ಬರೆದಿರ್ತಾನೆ ವಿಲ್ ಇಲ್ಲದಿದ್ದರೆ ಕೋರ್ಟು ಆಸ್ತಿಯನ್ನು ನ್ಯಾಯಯುತವಾಗಿ ವಿತರಿಸುತ್ತೆ. ಇನ್ನು ತಂದೆ ಆಸ್ತಿಯ ಹಂಚಿಕೆ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಇದ್ದರೆ ಕುಟುಂಬದ ವಿವಾದಗಳನ್ನು ತಪ್ಪಿಸಬಹುದು ಅಂತ ಹೇಳ್ತೇನೆ. ಸೊ ಇದೇ ಒಳ್ಳೆಯದು. ಯಾವುದೇ ರೀತಿಯಲ್ಲಿ ವಿವಾದಗಳು ಇಲ್ಲದಿದೆ ನೀವು ನಿಮ್ಮ ಒಂದು ಪರಿಹಾರವನ್ನು ಪಡೆದುಕೊಳ್ಳೋದು ಉತ್ತಮ ಅಂತ ಹೇಳ್ತೇನೆ. ಸೊ ಹಿಂದೂ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಕಾನೂನುಗಳು ವಿಭಿನ್ನ ನಿಯಮಗಳನ್ನು ಹೊಂದಿವೆ. ಸೊ ಅದರಿಂದ ನಿಮ್ಮ ಹಕ್ಕುಗಳು ಅನ್ನು ನೀವು ತಿಳಿದುಕೊಂಡು ಸರಿಯಾಗಿ ಕಾನೂನು ಸಹಾಯ ಪಡೆದು ಆಸ್ತಿಯನ್ನು ನ್ಯಾಯಯುತವಾಗಿ ಹಂಚಿಕೊಳ್ಳಬೇಕೇ ಹೊರತು ಯಾವುದೇ ರೀತಿಯಲ್ಲಿ ವಿವಾದಗಳನ್ನ ಏರ್ಪಡಿಸಲು ಹೋಗಬೇಡಿ ಅಂತ ಹೇಳ್ತೇನೆ. ಸೊ ಬಿಕಾಸ್ ಯಾಕೆಪ್ಪ ಅಂತ ಹೇಳಿದ್ರೆ ಇವತ್ತು ನಾವು ಕೋರ್ಟ್ ಮೆಟ್ಟಿಲು ಯಾವುದಾದ್ರು ಎಂದು ಹೇಳಿ ನಾವೇ ಜಗಳ ಮಾಡಿಕೊಂಡು ಈ ಒಂದು ಆಸ್ತಿಯಲ್ಲಿ ಕೋಪ, ದ್ವೇಷ ಇವುಗಳನ್ನು ಬರೆಸೋಕ್ಕಿಂತ ಮುಂಚೆ ಸಮಾನವಾಗಿ ಹಂಚಿ ನಿಮಗೆ ಎಲ್ಲರ ಒಪ್ಪಿಗೆಯನ್ನು ಪಡೆದು ಕೂತು ಮಾತನಾಡಿ ನೀವೇ ಪರಿಹರಿಸುವುದು ಒಳ್ಳೆಯದು ಅಂತ ನಾನು ಹೇಳ್ತೇನೆ. ಹಾಗಾಗಿ ಎಲ್ಲರೂ ಕೂಡ ಮಾತಾಡಿ ನಿಮ್ಮ ಒಳಗೆ ಈ ಒಂದು ವಿಷಯಗಳನ್ನ ಮುಗಿಸಿದ್ದು ಉತ್ತಮ ಅಂತ ಹೇಳ್ತೇನೆ. ಸೊ ಇದು ಬಿಟ್ಟು ಊರವರಿಗೂ ಹೇಳ್ಕೊಳ್ಳೋರಿಗೂ ನಾವು ಒಂದು ಮಾದರಿ ಆಗಬೇಕೇ ಹೊರತು ನಾವೇ ಈ ಒಂದು ವಿಷಯಗಳಲ್ಲಿ ಒಂದು ಪಾತ್ರಧಾರಿ ಆಗಬಾರ್ದು ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.